ನಾವು ಅನ್ಕೊಂಡಿದ್ವಿ SITನೇ ಆಗಲ್ಲ ಅಂತ. SITನೂ ಆಯ್ತು. SIT ಆದ್ಮೇಲೆ SIT ಅವರು ಕೆಲಸನೂ ಶುರು ಮಾಡಾಯ್ತು. ಇವತ್ತು ಮೊದಲ ಹಂತವಾಗಿ ಆತ ಕೊಟ್ಟಿದ್ದಂತ ಆ ಒಂದು ತಲೆಬುಡೆ ಏನಿದೆ ಅದರ ಸಂಬಂಧವಾಗಿ ಇವತ್ತು ಮಾಜರ್ ಪ್ರಕ್ರಿಯೆ ಎಲ್ಲ ಆಗಿದೆ, ರೆಕಾರ್ಡ್ಸ್ ಎಲ್ಲ ಆಗಿದೆ. ಇದೇ ಸಾಕಷ್ಟು ಸಮಯ ಹಿಡಿತದೆ. ಇದನ್ನ ತಗೊಂಡೋಗಿ ಅವರು ದಾಖಲೆ ಸಮೇತ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಪ್ಲಸ್ ಇದರ ಮೇಲೆ ಕಂಪ್ಲೇಂಟ್ ಏನಾದ್ರು ಕ್ಲಾರಿಫೈ ಬೇಕು ಅಂದ್ರೂ ಸಹ ಕಂಪ್ಲೇಂಟ್ ತಗೊಳ್ಬೇಕಾಗತ್ತೆ. ದಿಸ್ ಇಸ್ ವಾಟ್ ದ ಅಲ್ಟಿಮೇಟ್ ಒಂದು ಕೆಲಸ ಶುರುವಾಗಿದೆ. ಅಲ್ಲಿ SIT ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ವಿರೋಧ ಪಕ್ಷದ ನಾಯಕನಾದಂತ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿರೋರು ಸಾಬ್ರು, ಮುಸ್ಲಿಮ್ಸ್ ಅವರು. ಮತ್ತೆ ಇದರ ಹಿಂದೆ ಈ ಒಂದು ಧರ್ಮಸ್ಥಳದ ಹೆಸರನ್ನ ಡ್ಯಾಮೇಜ್ ಮಾಡೋದ್ರಲ್ಲಿ ಐ ಥಿಂಕ್ ಕೇರಳ ಸರ್ಕಾರ ಇದೆ ಅಂತ. ಸೊ ಒಬ್ಬ ವಿರೋಧ ಪಕ್ಷನಾಗಿ ಇಷ್ಟು ದೊಡ್ಡ ಅನಾಹುತ ಆಗಿದೆ. ಆ ಹೆಣ್ಣು ಮಕ್ಕಳ ಬಗ್ಗೆ ಕನಿಕರದ ಒಂದು ಸ್ಟೇಟ್ಮೆಂಟ್ ಇಲ್ಲದಂತ ಬಿಜೆಪಿ, ಕಾಂಗ್ರೆಸ್, JDS ಇವತ್ತು ವಿರೋಧ ಪಕ್ಷದ ನಾಯಕ ಬಾಯಿ ತೆರೆದಿದ್ದಾನೆ. ಯಾಕೆ ಬಾಯಿ ತೆರೆದಿದ್ದಾನೆ ಅಂತಂದ್ರೆ SIT ಅವರು ತಮ್ಮ ಕೆಲಸವನ್ನ ಶುರು ಮಾಡಿದ್ದಾರೆ. ಅಪಪ್ರಚಾರ ಶುರು ಮಾಡ್ಬೇಕಲ್ವಾ? ಅಶೋಕ್ ಅಪಪ್ರಚಾರ ಮಾಡ್ತಾ ಇದ್ದಾನೆ. ವಿರೋಧ ಪಕ್ಷದ ನಾಯಕನಾದಂತ ಅಶೋಕ್ ಅಪಪ್ರಚಾರ ಮಾಡ್ತಾ ಇದ್ದಾನೆ. ಅವನ ಅಪಪ್ರಚಾರ ಹೆಂಗಿದೆ ಅಂತಂದ್ರೆ ಅದೇ ಕಂಪ್ಲೇಂಟು ಮುಸ್ಲಿಮು, ಇದರ ಹಿಂದೆ ಕೇರಳ ಸರ್ಕಾರ ಇದೆ ಅಂದ್ರೆ ಕಮ್ಯುನಿಸ್ಟ್ ಸರ್ಕಾರ ಇದೆ ಅಂತ. ಅಲ್ರಿ, ಕೊಲೆ ಮಾಡಿದವ್ರು ಯಾರ್ರೀ? ಅಶೋಕ್ ಕೊಲೆ ಮಾಡಿದವ್ರು ಯಾರಯ್ಯ? ಹೇಳ್ಬೇಕು ತಾನೇ ತಾವು. ಕಂಪ್ಲೇಂಟು ಓಕೆ ಅಕ್ಸೆಪ್ಟೆಡ್. ಅಶೋಕ, ಕಂಪ್ಲೇಂಟು ಮುಸ್ಲಿಂ ಅಂತ ನೀನ್ ಹೇಳ್ತಾ ಇದ್ಯಾ? ಭೀಮಾ ಮುಸ್ಲಿಮಾ? ಕಂಪ್ಲೇಂಟ್ ಕೊಟ್ಟರು ಭೀಮಾ ಅಂತ, ಅವನು ಕೂಡ ಹಿಂದೂವನೇ. ತನಿಖೆಗೆ ಆದೇಶ ಮಾಡಿದವರು ಸಿದ್ದ ಪ್ಲಸ್ ರಾಮ, ಅವರು ಕೂಡ ಹಿಂದೂಗಳೇ. ತನಿಖೆ ಮಾಡ್ತಾ ಇರುವಂತ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಹಿಂದೂಗಳೇ. ಆಮೇಲೆ ಕಮಿಂಗ್ ಟು ಪಾಯಿಂಟ್, ಹಿಂದೂ ಕೊಡ್ಲಿ ಕ್ರಿಶ್ಚಿಯನ್ ಕೊಡ್ಲಿ ಅಪರಾಧನೇ. ಆಮೇಲೆ ಹಿಂದೂ ಕಂಪ್ಲೇಂಟ್ ಕೊಟ್ಟರು ಕೂಡ ಬಿಳೆ ಪೇಜನ್ನೇ ಬಳಸಬೇಕಾಗತ್ತೆ. ಮುಸ್ಲಿಂ ಕಂಪ್ಲೇಂಟ್ ಕೊಟ್ಟರು ಕೂಡ ಬಿಳೆ ಪೇಜ್ ಬಳಸಕ್ಕಾಗತ್ತೆ. ಕ್ರಿಶ್ಚಿಯನ್ಸ್ ಅವ್ರ ಕಂಪ್ಲೇಂಟ್ ಕೊಟ್ಟರು ಕೂಡ ಬಿಳೆ ಪೇಜನ್ನೇ ಬಳಸಬೇಕಾಗತ್ತೆ, ಮತ್ತೆ ಪೆನ್ನನ್ನೇ ಬಳಸಬೇಕು. ಓಕೆ, ಅವನು ಕ್ರಿಶ್ಚಿಯನ್ಸ್ ಕೊಡ್ಲಿ ಮುಸ್ಲಿಂ ಕೊಡ್ಲಿ ಪೆನ್ನು ಬದಲಾವಣೆ ಆಗಲ್ಲ. ಅದೇ ಪೇಪರು, ಅದೇ ಪೆನ್ನು, ಅದೇ SITನೇ. ಏನ್ ಮಾತಾಡ್ತೀಯೋ ಅಶೋಕ? SIT ಆಲ್ರೆಡಿ ಇವತ್ತು ಮಾಜರ್ ಮುಗಿಸಿ ಜನರಿಗೆ SIT ತನಿಖೆ ಮಾಡಿದೆ ಅಂತ ವಿಶ್ವಾಸ ಬರ್ಸೋದ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಮುಸ್ಲಿಮ್. ಇಷ್ಟ ದಿನ ಏನ್ ಬಾಯಲ್ಲಿ ಏನ್ ಇಟ್ಕೊಂಡಿದ್ದೆ? ಗೆಣಸ ಇಟ್ಕೊಂಡಿದ್ದೆ? ಲೇ ಅಶೋಕ, ಆಪೋಸಿಷನ್ ಲೀಡ್ರ, ದಿಕ್ತಪ್ಸೋ ಲೀಡ್ರ ನೀನು? ಏನೋ ಅಷ್ಟೊಂದು ಅಟ್ಯಾಚ್ಮೆಂಟು ನಿನಗೆ? ಆ ಕೊಲೆಗಳ ಬಗ್ಗೆ ಏನಯ್ಯ ನಿನಗೆ ಅಟ್ಯಾಚ್ಮೆಂಟು? ಅಂದ್ರೆ ತನಿಖೆ ಮಾಡಬಾರ್ದು ಅಂತ ಹೇಳ್ತಾ ಇದ್ಯಾ? ಆಯ್ತು, ಮುಸ್ಲಿಂ ಅವನೇ ಕೊಡ್ಲಿ ಕಮಿಟಿ, ಅಲ್ಲ ಕಂಪ್ಲೇಂಟ್ ಮುಸ್ಲಿಂ ಅವನೇ ಕೊಡ್ಲಿ. ಹತ್ಯೆ ಆಗಿರೋದು ಯಾರೋ ಮುಸ್ಲಿಂ ಹೆಣ್ಮಕ್ಳೇನೋ? ಅಶೋಕ, ಸೋಕಾಳ್ ಹತ್ಯೆ ಆಗಿದೆ ಅಂತ ಆಗಿದೆಯಲ್ಲ, ಅದು ಮುಸ್ಲಿಂ ಹೆಣ್ಮಕ್ಳ? ಹಿಂದೂ ಹೆಣ್ಮಕ್ಳಲ್ವಾ? ನಿಮ್ಮನೆ ಹೆಣ್ಮಕ್ಳು, ನಿನ್ನ ಹೆಂಡತಿನೋ, ನಿನ್ನ ಸಂಬಂಧಪಟ್ಟವ್ರು ಅಲ್ಲಿ ಕೊಲೆ ಆಗಿದ್ರೆ ಇವತ್ತು ನಿನ್ನ ಆಕ್ರೋಶ ಮತ್ತೆ ಆವೇಶ ನೋಡ್ಬೇಕಾಗಿತ್ತು. ಕಂಡವ್ರ ಹೆಣ್ಮಕ್ಳಲ್ವಾ? ಯಾರೋ ಶೆಡ್ಯೂಲ್ ಕ್ಯಾಸ್ಟು, ಶೆಡ್ಯೂಲ್ ಟ್ರೈಬು, ಒಕ್ಕಲಿಗರು, ಬಡವರು, ಸಾಮಾನ್ಯ ಜನರ ಹೆಣ್ಮಕ್ಳು ಮರೆ ಆಗಿದ್ದಾರೆ. ನಿನಗೆ ಕಂಪ್ಲೇಂಟ್ ಹಂಗಾರೆ ಕಂಪ್ಲೇಂಟ್ ಭೀಮಾ ಹಂಗಾರೆ ಮುಸ್ಲಿಮಾ? ನೋಡಿ, ಮಾನಸಿಕತೆ ಇವ್ರದೆಲ್ಲ ಯಾವ ರೀತಿ ಇದೆ ಅಂದ್ರೆ ಇವತ್ತು SIT ಅವರು ಎಲ್ಲಾರು ಹೇಳಿದ್ರೆ ಅವ್ನು ಸುಳ್ಳೇ ಕೊಟ್ಟಿರ್ಬೋದೇನೋ, ಎಲ್ಲಾರು ಹೇಳಿದ್ದೇನೋ ಅಂತ ಸುಳ್ಳೇ ಕೊಟ್ಟಿರ್ಬೋದೇನೋ. ಬುಲ್ಡೇಜ್ ಕರ್ಕೊಂಡೋದ್ನಲ್ಲ ಇವಾಗ. ಕಂಪ್ಲೇಂಟ್ ಕೊಟ್ಟ, FIR ಆಯ್ತು. ಪೊಲೀಸ್ ಅವ್ರಿಗೆ ನಾನು ಆ ಸ್ಕೆಲಿಟನ್ ಎತ್ಕೊಂಬಂದೆ ಅಂತ ಹೇಳ್ದ. ಅದನ್ನೇ ನ್ಯಾಯಾಧೀಶರ ಮುಂದೆ ಹೇಳ್ದ. ನ್ಯಾಯಾಧೀಶರು ಹೋಗಿ ಮಾಜರ್ ಮಾಡು ಅಂದ್ರು. SIT ಫಾರ್ಮೇಶನ್ ಆಯ್ತು. SIT ಟೇಕ್ ಓವರ್ ಮಾಡ್ತು. ಇವತ್ತು SIT ಅವರು ಸ್ಥಳ ಮಾಜರ್ ಮಾಡಿದ್ದಾರೆ. ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ. ಮೊದಲ ಹೆಜ್ಜೆ SITಯ ಮೊದಲ ಹೆಜ್ಜೆ ಇವತ್ತು ಒಂದು ಕಾನ್ಫಿಡೆನ್ಸು. SIT ಅವರು ಮೊದಲ ಹೆಜ್ಜೆ ಮಾಡಕ್ ಮುಂಚೆ ಒಬ್ಬ ಆಪೋಸಿಷನ್ ಲೀಡರು ಮುಚ್ಕೊಂಡಿರೋ, ಅಶೋಕ ಮುಚ್ಕೊಂಡಿರೋ, SIT ತನಿಖೆ ಮಾಡ್ತಾ ಇದೆ. ನಿನ್ನ ಹೇಳಿಕೆಗೆ ಯಾವುದು ಬೆಲೆ ಇಲ್ಲ. ಮುಚ್ಕೊಂಡಿರೋ, ಸರ್ಕಾರನೇ ಮುಚ್ಕೊಂಡಿದೆ. ಇಷ್ಟ ದಿವಸ ಎಲ್ಲ ಮುಚ್ಕೊಂಡಿದ್ರೆ
SIT ಅವರು ಅಲ್ಲಿ ಇವತ್ತು ಮಾಜರ್ ಮಾಡಿದ ತಕ್ಷಣ ಉರಿ ಶುರುವಾಯ್ತು ಇವನಿಗೆ. ಮುಸ್ಲಿಮು, ಕೇರಳ ಸರ್ಕಾರ ಮಾಹಿತಿ ಕೊಡು, ಯಾರು ಷಡ್ಯಂತ್ರ ಮಾಡಿದ್ದಾರೆ ಅಂತ. ಯಾಕೆ ಕೊಡಕ್ಕಾಗಲ್ಲ? SIT ತನಿಖೆ ಮಾಡ್ತಾ ಇದೆ, ಸರ್ಕಾರ ಸ್ವತಂತ್ರವಾಗಿ ಅವ್ರಿಗೆ ಹ್ಯಾಂಡ್ ಕೊಟ್ಟಿದೆ. SIT ಅಧಿಕಾರಿಗಳು ಏನೋ ಸೋಕಾಲ್ಡ್ ಪ್ರಗತಿಪರ. ನೀನ್ ಯಾವ ಪರನಲೇ? ನೀನ್ ಯಾವ ಪರ? ನೀನು ಕೊಲೆಗಾರ ಪರನಾ? ಕೊಲೆಗಾರ ಪರನೇನೋ ನೀನು? ನಾವು ಕೊಲೆಯನ್ನ ತನಿಖೆ ಮಾಡಿ ಅಂತ SIT ಮಾಡಿ ಅಧಿಕಾರಿಗಳನ್ನ ಬಿಟ್ರೆ ನಾವು ಪ್ರಗತಿ ಪರ. ನೀನ್ ಯಾವ ಪರನಾ? ನೀನ್ ಕೊಲೆಗಾರ ಪರನೇನೋ ಅಶೋಕ? ನೀನು ನಿನ್ ಟೀಮು? ಯಾವ ನೈತಿಕತೆ ಇದೆ ಅಶೋಕ ನಿನಗೆ ಸ್ಟೇಟ್ಮೆಂಟ್ ಕೊಡಕ್ಕೆ? SIT ತನಿಖೆ ಮಾಡ್ತಾ ಇದೆ. ದ ಮ್ಯಾಟರ್ ಇಸ್ ಸಬ್ ಜುಡೈಸ್. ನಿನಗೆ ಗೊತ್ತಾಗಲ್ಲ ಅಂದ್ರೆ ಕಾನೂನು ರೀತಿನಲ್ಲಿ ಮುಚ್ಕೊಂಡಿರೋ ಬಾಯಿನ. ಓಕೆ, ಬಾಯಿನ ಮುಚ್ಕೊಂಡಿರೋ. ಕ್ರಿಶ್ಚಿಯನ್ಸನ್ನ ಕೊಡ್ಲಿ, ಇನ್ನೊಬ್ಬನನ್ನ ಕೊಡ್ಲಿ, ಯಾವ ಸರ್ಕಾರನ ಇರ್ಲಿ, ತನಿಖೆ ಮಾಡ್ತಾ ಇರೋರು ನಮ್ಮ ಹಿಂದೂ ಅಧಿಕಾರಿಗಳು. ಅವ್ರ ಮೇಲೆ ನಂಬಿಕೆ ಇದೆ. ನಾವು ಕಂಪ್ಲೇಂಟ್ ಒಬ್ಬ ಆಪೋಸಿಷನ್ ಲೀಡರ್ ಆಗಿ ಇಷ್ಟು ದೊಡ್ಡ ಅನಾಹುತ ಆಗಿದೆ, ಹತ್ಯಾಕಾಂಡ ಆಗಿದೆ, SIT ರಚನೆ ಮಾಡುವಂತ ಬಾಯಲ್ಲಿ ಗೆಣಸಿಟ್ಕೊಂಡಿದಲ್ವೋ. ನನ್ನಂತ ಸಾಮಾನ್ಯ ಮನುಷ್ಯ ಹಿಂದೆ ಬಿದ್ದು SIT ಮಾಡಿಸಿದ್ದೀವಿ. ನಾನು ಇಂತರ ಆಪೋಸಿಷನ್ ಲೀಡರ್ ಅಲ್ವಲೇ. ಮುಚ್ಕೊಂಡಿರು. ಯಾಕೆ ಅಂತಂದ್ರೆ ನೀನ್ ಬಿಚ್ಕೊಂಡ್ ಮಾತಾಡಕ್ ಏನು ಉಳಿದಿಲ್ಲ. ಆರೋಪ ಮಾಡ್ರೋನು, ಕಂಪ್ಲೇಂಟ್ ಕೊಟ್ರನು ಭೀಮಾ. ಆದ್ರೆ ಎಮೋಷನಲ್ ಆಗಿ ಜನರ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇರೋದು 6 ಕೋಟಿ ಕನ್ನಡಿಗರು. ಅದನ್ನ SIT ಮಾಡಕ್ಕೆ ತಾರ್ಕಿಕ ಹಂತಕ್ಕೆ ತಗೊಂಡೋಗಿದ್ದು ನಮ್ಮಂತವ್ರು, ವಕೀಲರುಗಳು, ಒಂದಷ್ಟು ಹೋರಾಟಗಾರರು. ಸೆಂಟ್ರಲ್ ಹಿಂದೇನು ಅಲ್ಲಾಡಿಸ್ತಾ ಇದೀಯಾ? ಏನು ಅಲ್ಲಾಡಿಸ್ತಾ ಇದೆಯಾ ನಿಂದು? ಪುಕ್ಸಟ್ಟೆ ಓಹೋ SIT ಮಾಡಿಸ್ಬಿಟ್ರು, SIT ತನಿಖೆ ಮಾಡ್ಬಿಟ್ರು, ಇವತ್ತಿಂದ ಶುರು ಆಗ್ಬಿಟ್ರು. ಅಶೋಕನ್ಗೆ ಹೊಟ್ಟೆ ಉರಿ ಶುರುವಾಗೋಯ್ತು. ಫೋನ್ ಮಾಡಿದ್ರೇನೋ ದಣಿಗಳು? ಅಶೋಕ ಯಾರೋ ರವಿ ಕೈಲಿ ಏನೂ ಆಗಲ್ಲ, ನೀನೊಂದು ಬುಳ್ಳೆ ಬಿಡು ಅಂತ. ಅಶೋಕನ್ ಬಿಡ್ತಾರ? ಬುಳ್ಳೆ ಹೆಂಗಿದೆ ಗೊತ್ತಾ? ಕಂಪ್ಲೇಂಟ್ ಮುಸ್ಲಿಮ್ಸ್ ಅಂತ ಈ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಕ್ಕೆ ಏನೋ ಕೇರಳ ಅವ್ರು ಬರ್ಬೇಕಂತೆ. ಯಾವ ಕೇರಳನೂ ಬರ್ಬೇಕಾಗಿಲ್ಲ ಕಣ, ನೀವೇ ಸಾಕು ಹಾಳು ಮಾಡಕ್ಕೆ. ಅಶೋಕ ನಿನ್ನಂತವ್ರು ಒಬ್ಬರು ಸಾಕೋಣ. ಏನೋ ಸ್ಟೇಟ್ಮೆಂಟ್ ಕೊಟ್ಟೆ, ಅಲ್ಲಿ ಸತ್ತಿರೋ ಹೆಣ್ಮಕ್ಳ ಬಗ್ಗೆ ತನಿಖೆ ಮಾಡು ಅಂತ ನಿನ್ ಬಾಯಲ್ಲಿ ಬರ್ಲಿಲ್ಲ. ಕಂಪ್ಲೇಂಟ್ ಮುಸ್ಲಿಮ್ ಶುರುವಾಯ್ತಾ ನಿಂದು ಬಣ್ಣದ ಮಾತು? ಲೇ ಬುಳ್ಳೆ, ಆ ಬುಳ್ಳೆನಲ್ಲಿ ಏನ್ ಸಗಣಿ ಐತನೋ ತಲೆಯಲ್ಲಿ? ಲೇ ಅಶೋಕ, ಎಲ್ಲ ಬಾಸ್ ಹಾಕೊಂಡೆ ಜೀವನ ಆಗೋಯ್ತಲ್ಲ. ನೆಕ್ಸ್ಟ್ ಟೈಮ್ ಇವನನ್ನ ಸೋಲಿಸ್ಬೇಕು ಕರ್ನಾಟಕದ ಜನತೆ. ಈ ಅಶೋಕನನ್ನು ಸೋಲಿಸ್ರಿ. ಸಾರ್ವಜನಿಕರ ಜೊತೆ ಇಲ್ಲ, ದಣಿಗಳ ಜೊತೆ, ಕೊಲೆಗಾರ ಜೊತೆ ನಿಂತ್ಕೊಂಡವನೆ ಒಬ್ಬ ಆಪೋಸಿಷನ್ ಲೀಡರ್ ಆಗಿ ಇವನು. ವಿ ವಾಂಟ್ ಲೇ ಏನ ಸ್ಟೇಟ್ಮೆಂಟ್ ಹಾಕಿದ್ಯಾ ಪ್ರಜಾವಾಣಿನಲ್ಲಿ? ಕಂಪ್ಲೇಂಟ್ ಕೊಟ್ಟನು ಮುಸ್ಲಿಮ್. ಅವ್ನ್ ಬರ್ದಿರೋ ಪೇಪರ್ ಮುಸ್ಲಿಮಾ, ಹಿಂದೂನಾ, ಕ್ರಿಶ್ಚಿಯನ್? ಅವ್ನ್ ಬರ್ದಿರೋ ಪೆನ್ನು, ಆ ಇಂಕು ಕ್ರಿಶ್ಚಿಯನ್ಸ್ದ, ಮುಸ್ಲಿಮ್ಸ್ದ? ಏನಪ್ಪಾ, ಎಲ್ಲಿಂದ ಹುಟ್ಟಿದ್ರೋ ನೀವು? ನಮ್ಮ ಕರ್ನಾಟಕನ ಹಾಳು ಮಾಡಕ್ಕೆ ಮನೆ ಆಳ್ರ. ಏನ್ ಹೇಳ್ಬೇಕು ನಿಮ್ಗೆಲ್ಲ? ವಾಟ್ ಶುಡ್ ವಿ ಟೆಲ್? ಜನ ವೆಯ್ಟ್ ಮಾಡ್ತಾ ಇದ್ದಾರೆ. SIT ಅವರು ತನಿಖೆ ಶುರು ಮಾಡಿದ್ರು, ನಮ್ಗೆಲ್ಲ ಒಂದು ತೃಪ್ತಿ ಆಗಿದೆ ಅಂತ. ಆಪೋಸಿಷನ್ ಲೀಡರ್ ಆಗಿ SIT ಯ ಕಾರ್ಯವೈಖರಿಯನ್ನ ಶ್ಲಾಘನೆ ಮಾಡಬೇಕು. ನಿನ್ನ ಮೂಗನ್ನ ತೂರಿಸ್ಬೇಡ. ನಿನ್ನ ಅವಶ್ಯಕತೆ ಕರ್ನಾಟಕಕ್ಕಿಲ್ಲ. ನೀನ್ ಇದೇ ಲಾಸ್ಟ್ ನೀನ್ MLA ಆಗಿ ಗೆಲ್ಲೋದು. 2028ಕ್ಕೆ ಸೋಲ್ತೀಯಾ? ಇದೇ ಲಾಸ್ಟ್ ಟೈಮು ನೀನ್ ಆಪೋಸಿಷನ್ ಲೀಡ್ರು. ಎಷ್ಟು ಅನ್ಭೋಗಿಸ್ಬೇಕು ಅನ್ಭೋಗಿಸ್ಬಿಡು. ಕುಣಿಲಾರ್ದವ್ರು ನೆಲ ಡೊಂಕು ಅಂದ್ರಂತೆ. ನಿನ್ನ ಕೈಲಿ ಏನು ಕಿಸಿಯಕ್ಕಾಗಿಲ್ಲ. ಸಾರ್ವಜನಿಕರ ಒತ್ತಡ, ನಮ್ಮಂತ ಗಟ್ಟಿ ಧ್ವನಿ SIT ರಚನೆ ಆಯ್ತು. SIT ಕೈಯಲ್ಲಿ ಕೆಲಸ ಮಾಡೋಕ್ಕೂ 1 ವಾರ ಆಯ್ತು ನಮ್ಮಂತವ್ರ ಕೈಯಲ್ಲಿ. ನಮ್ಮಂತ ಗಟ್ಟಿ ಧ್ವನಿ. ನೀನ್ ಆಪೋಸಿಷನ್ ಲೀಡರ್ ಅವಶ್ಯಕತೆನೇ ಇಲ್ಲ ಕಣೋ. ವೇಸ್ಟ್ ಬಾಡಿ ನೀನು. ಕರ್ನಾಟಕದ ಜನತೆ ನಿನಗೆ ವೇಸ್ಟ್ ಬಾಡಿ ಅಶೋಕ ಅಂತ ಹೆಸರಿಟ್ಟಿದ್ದಾರೆ. ಈಗ ಬಂದು ಅದನ್ನ ಹೇಳ್ತಾರಲ್ಲ, ಕುಡಿಯೋ ನೀರಲ್ಲಿ ಏನು ಅಲ್ಲಾಡ್ಸದಂತೆ. ಕೆಟ್ಟ ಪದ ನಾನು ಹೇಳಕ್ ಇಷ್ಟ ಇಲ್ಲ. ಕುಡಿಯೋ ನೀರಲ್ಲಿ ಏನೋ ಅಲ್ಲಾಡ್ಸಂತೆ. ಅವನದೇನೋ ಅಲ್ಲಾಡ್ಸಂತೆ. ಹಂಗಾಯ್ತು. ನೋಡಿ ಕರ್ನಾಟಕ SIT ಮಾಡಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ. ಸರ್ಕಾರದ ಮೇಲೆ ಒತ್ತಡ ಹಾಕ್ಲಿಲ್ಲ ಇವನು ಅಶೋಕ, ಆಪೋಸಿಷನ್ ಲೀಡ್ರು. ಅವನ್ ನೋಡಿದ್ರೆ OT ರವಿ
ನಡೆದಾಡದೇ ಇರುವಂತ ಬಿರುದು ಕೊಡ್ತಾನೆ. ಇಲ್ಲಿ ನೋಡಿದ್ರೆ ರಿಪಬ್ಲಿಕ್ ಟಿವಿ ಅವರು ಆ ಶೋಭಾ ಅವರು ಎಡಿಟರ್ ಇನ್ ಚೀಫ್ ಅವರಿಗೆ ಆ ಹತ್ಯಾಕಾಂಡದ ಮೇಲೆ ಆರೋಪ ಇರೋರ್ನ ಹೊಗಳ್ತಾರೆ. ಅವನ್ ಯಾರೋ ವಸಂತ್ ಗಿಳಿಯಾರ್ ಅಂತೆ ನುಗ್ಗಿ ಹೊಡಿತೀನಿ ಅಂತಾನೆ. ಇಲ್ಲೂನ್ ಯಾರೋ ಪವರ್ ಟಿವಿ ರಾಕಿ ಕಮಾನ್ ರಾಕಿ ಬಾಯ್ ರಾಕಿಗೆ ಮಟ್ಟ ಹಾಕಕ್ ಹೋಗಿ ಈಗ ಅಶೋಕ್ ನಿದ್ದವನೆ. ಅಲ್ಲಿ ನೋಡಿದ್ರೆ ಭಟ್ಟ ಏನೋ ಇದು ವಿಶ್ವೇಶ್ವರ ಭಟ್ಟ ಬುಕ್ ಬಿಡುಗಡೆ ಕಾರ್ಯಕ್ರಮ ಮಾಡಿ ಯಾರ ಮೇಲೆ ಆರೋಪ ಇದೆಯೋ ಅವ್ರ ಕೈಯಲ್ಲಿ ಬುಕ್ ಬಿಡುಗಡೆ ಮಾಡಿಸ್ತಾನೆ ಗುರು. ಅಲ್ಲ ಲೇ, ನಾವೆಲ್ಲ ಪ್ರಗತಿಪರರು ನ್ಯಾಯ ಕೇಳ್ತಾ ಇದೀವಿ. ಲೇ ಅಶೋಕ, ಬಾಯಲ್ಲಿ ಗೆಣಸಿಕೊಂಡಿದ್ಯಾ? ಇವನು ವಿಶ್ವೇಶ್ವರ ಭಟ್ಟು, ಅವನಿಗೆ ವಸಂತ್ ಗಿಳಿಯಾರು, ಇವನ್ ರಾಕಿ ಬಾಯಿ. ಓಕೆ, ಇವರೆಲ್ಲ ಯಾರು? ಅಶೋಕ, ನಾವೆಲ್ಲ ಪ್ರಗತಿಪರರು, ನಮ್ಮಿಂದ ಸಾಬ್ರವ್ರೆ, ಆಮೇಲೆ ಕಮ್ಯುನಿಸ್ಟ್ ಸರ್ಕಾರ ಇದೆ. ಇವರಿಂದ ಯಾರಿದ್ದಾರೆ? ಕೊಲೆಗಾರರಿದ್ದಾರ? ನೀನಿದ್ಯಾ? ನಿನಗೆ ಎಷ್ಟು ಕೊಟ್ರು ಈ ಸ್ಟೇಟ್ಮೆಂಟ್ ಕೊಡಕ್ಕೆ? SIT ತನಿಖೆ ಮಾಡ್ಬೇಕಾದ್ರೆ ನಿನ್ನೆಂದು ಕುಡಿಯೋ ನೀರಲ್ಲಿ ಅಲ್ಲಾಡ್ಸೋದು? SIT ಈಗ ಸದ್ಯಕ್ಕೆ ಕುಡಿಯೋ ನೀರು ಕರ್ನಾಟಕದ 6 ಕೋಟಿ ಜನರಿಗೆ. ನಿಂದ್ಯಾಕೋ ತೊಳ್ಕೊಳಂಗಿದ್ಯಾ ಅದ್ರಲ್ಲಿ? ಸ್ನೇಹಿತರೆ, SIT ರಚನೆ ಮಾಡ್ಲಿಕ್ಕೆ ನೀವುಗಳು ನಾವು ವಿಡಿಯೋ ಮಾಡಾಕೋದು, ನೀವು ಶೇರ್ ಮಾಡಿದಿರಾ, ಕಮೆಂಟ್ ಹಾಕಿದಿರಾ, ಸಾಕಷ್ಟು ಜನ ಒತ್ತಡ ಹಾಕಿದ್ರು ವಿಡಿಯೋಗಳ ಮಾಡಿ. ಈ ಆಪೋಸಿಷನ್ ಲೀಡರ್ ಆಗಿರ್ಬೋದು, ಇವತ್ತಿನವರಂತ ಸರ್ಕಾರನೇ ಆಗಿರ್ಬೋದು, ಅಥವಾ ನಿಖಿಲ್ ಕುಮಾರಸ್ವಾಮಿ ನಮ್ಮಪ್ಪ ಏನೋ ಇದಾಗ್ತಾರೆ, ಏನೋ CM ಆಗ್ತಾರೆ ಅಂತ ಹೇಳ್ತದ ನಿಖಿಲ್ ಕುಮಾರಸ್ವಾಮಿ ಕುಟುಂಬನೇ ಆಗಿರ್ಬೋದು, ಕುಮಾರಸ್ವಾಮಿನೇ ಆಗಿರ್ಬೋದು, JDS ಆಗಿರ್ಬೋದು, ಯಾರೂ ಅಲ್ಲ. ಸಾಂಕೇತಿಕವಾಗಿ ನಾವೆಲ್ಲ ಸೇರ್ಕೊಂಡು ಹಾಕದಂತ ಒತ್ತಡದಿಂದ, ಇಂಟರ್ನ್ಯಾಷನಲ್ ಮೀಡಿಯಾ ಬಂದಂತ ಒತ್ತಡದಿಂದ ಸಿದ್ದರಾಮಯ್ಯನವ್ರ ಸರ್ಕಾರ SIT ರಚನೆ ಮಾಡ್ತು. SIT ರಚನೆ ಆದ್ಮೇಲೆ 5 ದಿವಸ SIT ಏನು ಮಾಡ್ಲೇ ಇಲ್ಲ. ಭಯ ಆಯ್ತು, ಏನಪ್ಪ ಮಂಗಳೂರಲ್ಲಿ ಹೋಗಿ ಮಲ್ಕಂತವ್ರೆ, ಬೆಂಗಳೂರಿಗೆ ಬಂದ್ಗಿನ್ಬಿಟ್ರ ಅಂತ. ಅದಕ್ಕೂ ಒತ್ತಡ ಹಾಕಿದ್ವಿ, ತಮಾಷೆ ಮಾಡಿದ್ವಿ, ರೇಗಿಸ್ವಿ. ಆಮೇಲೆ SIT ನ ಎಕ್ಸ್ಪೋಸ್ ಮಾಡಿದ್ವಿ. ತದನಂತರ ನಿನ್ನೆಯಿಂದ SIT ಕೆಲಸ ಶುರು ಮಾಡ್ತು. ಈಗ ಕೆಲಸ ಶುರು ಮಾಡಿದ ತಕ್ಷಣ ಕುಡಿಯೋ ನೀರಲ್ಲಿ ಅವನನ್ನ ಅಲ್ಲಾಡ್ಸಕ್ ಬಂದವನೇ ಅಶೋಕ. ಅವನು ಹೇಳ್ತಾನೆ ಕಂಪ್ಲೇಂಟ್ ಕೊಟ್ಟಿರೋದು ಮುಸ್ಲಿಂ ಅಂತೆ. ಇಷ್ಟ ದಿನ ಬಾಯಲ್ಲಿ ಏನೋ ಇಟ್ಕೊಂಡಿದ್ದಲ್ಲ, ಏನೋ ಇಟ್ಕೊಂಡಿದ್ದೆ. SIT ಅವ್ರ ತನಿಖೆ ಮಾಡಬಾರ್ದ? ಯಾರ ರಕ್ಷಣೆ ಮಾಡಕ್ ಕೊಟ್ಟಿದ್ಯೋ? ನಾವೆಲ್ಲ ಪ್ರಗತಿಪರರು, ನೀನ್ ಯಾರೋ ಕೊಲೆಗಾರ ಪರನೋ ನೀನು ಅಶೋಕ? ದಿಸ್ ಇಸ್ ದ ಕ್ವಶನ್ ವಾಟ್ ವಿ ವಾಂಟ್ ಟು ಆಸ್ಕ್. ನಾವು SIT ಮೇಲೆ ನಂಬಿಕೆ ಇದೆ. ಅವ್ರು ತಪ್ಪು ಮಾಡಿದ್ರೆ ಕೋರ್ಟ್ ಇದೆ. ಲೇ, ನಾವು ಬುಳ್ಳೆ ಹೇಳಲ್ಲ ಕಣ. ಲೇ ಅಶೋಕ, ನಾವು ಬುಳ್ಳೆ ಹೇಳಲ್ಲ. SIT ತಪ್ಪು ಮಾಡಿದ್ರೆ ವಿಲ್ ರೈಟ್ ಟು CBI. SIT ತಪ್ಪು ಮಾಡಿದ್ರೆ ವಿ ವಿಲ್ ರೈಟ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. SIT ತಪ್ಪು ಮಾಡಿದ್ರೆ ಕೋರ್ಟ್ಗೆ ಹೇಳ್ತೀವಿ. ಕೋರ್ಟ್ ಕೈಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ. ಅವ್ರ ವಿರುದ್ಧ ನಾವು ತನಿಖೆ ಮಾಡಿಸ್ತೀವಿ. ನಾನು ನಿಂತರ ಆರೋಪ ಮಾಡಲ್ಲ. ಕಂಪ್ಲೇಂಟ್ ಕೊಟ್ಟರು ಮುಸ್ಲಿಮು, ಅದರಿಂದ ಕಮ್ಯುನಿಸ್ಟ್ ಸರ್ಕಾರ. ಮತ್ತೆ ಈ ಕೊಲೆಗಾರನ ಬಚಾವ್ ಮಾಡೋದ್ರಲ್ಲಿ ನಿನ್ ಕೊಲೆಗಾರ ಪರ ಇದೆಯಾ? ಒಪ್ಕೊಳ್ತೀಯಾ? ನಿನ್ನ ಪಕ್ಷ ಬಿಜೆಪಿ ಪಕ್ಷ ಕೊಲೆಗಾರ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತೀವಿ, ಒಪ್ಕೊಳ್ತೀಯನೋ? ಲೇ, ವಾಟ್ ನಾನ್ ಸೆನ್ಸ್ ಆರ್ ಯು ಸ್ಪೀಕಿಂಗ್? ಆಪೋಸಿಷನ್ ಲೀಡರ್ ಅಶೋಕ, ಏನೋ ಮಾತಾಡ್ತೀಯ ನೀನು? ಒಬ್ಬ ಸಾಮಾನ್ಯ ಮನುಷ್ಯರು ಈ ಕೊಲೆಗಳ ವಿಚಾರವಾಗಿ ಬಾಯಿ ಬಡ್ಕೊಂಡು ವಾರಾನ್ಗಟ್ಲೆ ಮಾತಾಡಿ ಪ್ರೆಷರ್ ಹಾಕಿ ನಾವು SIT ಕ್ರಿಯೇಟ್ ಮಾಡಿ SIT ಕೆಲಸ ಶುರು ಮಾಡಿದ್ರೆ ಸಾಯಂಕಾಲ ಮಾಡಕ್ ಕೆಲಸ ಇಲ್ಲ. ಮಲ್ಕೊಂಡಿದ್ದ ಮನೇಲಿ ಬೆಳಗ್ಗೆಯಿಂದ ಮಲ್ಕೊಂಡು ಎಲ್ಲ ತೇರ್ಗಡೆ ಆದ್ಮೇಲೆ ಯಾರು ಫೋನ್ ಮಾಡಿರ್ತಾರೆ ಕೊಲೆಗಾರ ಕಡೆಯವರು, ಅಶೋಕ ಒಂದ್ ಬಿಡಮ್ಮ ಕಳಿಸ್ತೀವಿ ಅಂತ. ಅದ್ ಏನ್ ಕಳ್ಸಿದ್ರು ನಿನ್ಗೇನ್ ಗೊತ್ತು? ನೀನ್ ಯಾವನೋ ಮಾತಾಡಕ್ಕೆ SIT ನೀನ್ ರಚನೆ ಮಾಡಿಲ್ಲ. ಕರ್ನಾಟಕದ 6 ಕೋಟಿ ಕನ್ನಡಿಗರು ಪ್ರೆಷರ್ ಹಾಕಿದ್ಗೆ SIT ಆಯ್ತು. ಮಾಡಿದ್ ಸಿದ್ದರಾಮಯ್ಯನ ಗೌರ್ಮೆಂಟ್ ಇರ್ಬೋದು, ಆದರೆ ಮಾಡಿಸಿದ್ದು ಕನ್ನಡಿಗರು. ನೀನ್ ಯಾರು ಅದ್ರ ಬಗ್ಗೆ ಮಾತಾಡಕ್ಕೆ? ಹೂ ಆರ್ ಯು? SIT ರಚನೆ ಮಾಡಕ್ಕೆ ನೀನ್ ಕಾರಣಕರ್ತನೇ ಅಲ್ಲ. ಆಮೇಲೆ ಅಲ್ಲಿ ಕೊಲೆ ಆಗಿರೋದು ಹಿಂದೂ ಹೆಣ್ಮಕ್ಳು, ಸನಾತನ ಹಿಂದೂ ಹೆಣ್ಮಕ್ಳು ಕೊಲೆ ಆಗಿರೋದು. ಕೇಳ್ತಾ ಇರೋದು ಹಿಂದೂಗಳು, ಪ್ರಶ್ನೆ ಮಾಡ್ತಾರೆ ಹಿಂದೂಗಳು. ನಾನ್ ಹಿಂದೂ, ನಾನ್ ಸಾಬಿ ಅಲ್ಲ. ಹೇಯ್, ನಾವು ಸಾಬ್ರೇನಲ್ಲ? ಏನೇ ಸ್ನೇಹಿತರೆ ನೋಡಿ, ಕುಡಿಯೋ ನೀರಲ್ಲಿ ಒಬ್ಬ ಆಪೋಸಿಷನ್ ಲೀಡರ್ ಆಗಿ ಅಲ್ಲಾಡಿಸ್ತಾ ಇದ್ದಾನೆ. ಅಲ್ಲಾಡ್ಸು ಕಾಶಿನಾಥ್ ನಾಡ್ ಹೇಳ್ತಾರೆ, ಅಲ್ಲಾಡ್ಸು
ಅಲ್ಲಾಡ್ಸು ಇವನು ಕಾಶಿನಾಥ್ ಆಡಿಗೆ ಕರೆಕ್ಟ್ ಆಗವನು ಇವನು. ಲೇ ಮಾನ ಮರ್ಯಾದೆ ಏನಿಲ್ವೇನೋ ನಿನಗೆ ಆಪೋಸಿಷನ್ ಲೀಡರ್ ಆಗಿ? ಏನ್ರಲ್ಲ ಹೋಗಿಬೇಕು ನಿನಗೆ? SIT ರಚನೆ ಮಾಡಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದೀವಿ. ಜನ ಒಂದೊಂದು ವಿಡಿಯೋನು ಶೇರ್ ಮಾಡಿದ್ದಾರೆ, ಸಾವಿರಾರು ವಿಡಿಯೋ, 10 ರಿಂದ 15 ಕೋಟಿ ಜನ ನೋಡಿದಾರೆ ಈ ಹೋರಾಟವನ್ನ, ಈ ಮಾಡ್ತಾರಂತ ಹೋರಾಟವನ್ನ. ಕೋಟ್ಯಾಂತ ಜನ ಮೆಸೇಜ್ ಹಾಕಿದ್ದಾರೆ, ಶೇರ್ ಮಾಡಿದ್ದಾರೆ, ತಮ್ಮ ಕಳವಳ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಡವರ ಹೆಣ್ಮಕ್ಳು ಸುತ್ತೋಗ್ಬಿಟ್ರೆ ಅಂತ ನಾವು ನ್ಯಾಯ ಕೇಳೋಕೋಸ್ಕರ ಆ ಸಿದ್ದರಾಮಯ್ಯನವ್ರು ಎದೆ ಮೇಲೆ ಕೂತ್ಕೊಂಡು SIT ರಚನೆ ಮಾಡಿದ್ರೆ SIT ನ ತನಿಖೆ ಆಯ್ತಪ್ಪ, ಏನು ಸಿಕ್ಕಿಲ್ಲ ಅಂತಾನೆ ಅನ್ಕೊಂಬಿಡೋಣ. SIT ಕೆಲಸ ಮಾಡ್ತಾರೆ. ಮುಚ್ಕೊಂಡಿರಲೇ ಅಶೋಕ, ಮುಚ್ಕೊಂಡಿರೋ ಬಾಯಿನ. ನೀನ್ ಯಾವನಲ್ಲಿ SIT ರಚನೆ ಮಾಡಿದ್ದು? 6 ಕೋಟಿ ಕನ್ನಡಿಗರ ಪ್ರೆಷರು, ನಮ್ಮಂತ ಗಟ್ಟಿ ಧ್ವನಿಗಳು ಕಾರಣ. ನೀನ್ SIT ರಚನೆ ಮಾಡಕ್ ಕಾರಣನೂ ಅಲ್ಲ. ನೀನೊಬ್ಬ ಆಪೋಸಿಷನ್ ಲೀಡರ್ ಆಗಿ ಜನರ ಪರವಾಗಿ ಕೆಲಸನೂ ಮಾಡಿಲ್ಲ. ಈಗ ಯಾಕೋ ಕುಡಿಯೋ ನೀರಾಗ ಅಲ್ಲಾಡ್ಸಕ್ ಬಂದಿದ್ಯಲೇ? ಅದು ನಾಲ್ಗೆನಾ ಬಾಯಲ್ಲಿ ಬರ್ತದೆ ನನ್ಗೂ. ಡೋಂಟ್ ಫೋರ್ಸ್ ಮಿ ಟು ಸ್ಪೀಕ್. ನೀನೊಬ್ಬ ನಾವೆಲ್ಲ ಪ್ರಗತಿ ಪರರು, ಕೊಲೆನ ಪ್ರಶ್ನೆ ಮಾಡ್ತಾ ಇದೀವಿ, SIT ಪ್ರಶ್ನೆ ಮಾಡಿದೀವಿ. ನೀನು ಕೊಲೆಗಾರ ಪರನಾ? ನಿನ್ನ ಬಿಜೆಪಿ ಪಕ್ಷ ಏನೋ ಅಶೋಕ, ನಿನ್ನ ಬಿಜೆಪಿ ಪಕ್ಷ ಕೊಲೆಗಾರ ಪರನಾ? ಹೇಳು. ನಾವೆಲ್ಲ ಪ್ರಗತಿ ಪರರು, ಕೊಲೆ ಆದಂತ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಮಾಡ್ತಾ ಇದೀವಿ. ನೀನ್ ಹೇಳುದಂತ ಬ್ರ್ಯಾಂಡ್ ಅನ್ನು ಒಪ್ಕೊಳ್ತೀವಿ.